ನೋಡಿ. ಓಕೆ ಅಣ್ಣ ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ಗಣೇಶ್ ಅಂತೇಳಿ ಎಲ್ಲೋರ ಸೀಡ್ಸಿಂದ. ಸೊ ಈ ಬೀನ್ಸ್ ಫೀಲ್ಡಲ್ಲಿದ್ದೀವಿ. ಇದನ್ನು ಯಾವಾಗ ಕೊಟ್ಟಿದ್ರಿ, ಯಾವ ರೈತರಿಗೆ ಕೊಟ್ಟಿದ್ರಿ, ನಿಮ್ಮ ಪರಿಚಯದ ಮುಖಾಂತರ ಸ್ವಲ್ಪ ವಿವರಣೆಯನ್ನು ಕೊಡಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ, ಜನಸ್ಪಂದನ ಅಗ್ರಿ ಕ್ಲಿನಿಕ್ ಉದಯಬನಹಳ್ಳಿ ಇರೋದು. ಇಲ್ಲಿ ಸುರೇಶ್ ಅಣ್ಣ ಅಂತ ತಡಮೇನಹಳ್ಳಿ ಗ್ರಾಮದವರು ರೈತರು. ಕಳೆದ 2 ತಿಂಗಳ ಹಿಂದೆ ತ್ರಿವೇಣಿ ಅಂತ ಎಲ್ಲೋರ ಸೀಡ್ಸಿಂದು ತೊಗೊಂಡು ಬಂದಿದ್ರು. ಸೀಡ್ಸ್ನ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅವರು ಮೈಂಟೈನ್ ಮಾಡಿಲ್ಲ. ಅವರು ಬೇರೆ ಕೆಲಸದ ನಿಮಿತ್ತ 2-3 ಕೆಲಸ ಇರೋದ್ರಿಂದ ಈ ಕೆಲಸನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಮೈಂಟೈನ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೀನ್ಸು. ಬೇರೆ ರೈತರೆಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, ಕಾಯಿ ತುಂಬ ಸ್ಟ್ರೆಂತ್ ಇದೆ. ಕಾಯಿ ಲೆಂತ್ ಹೆಂಗೆ ಬಂದಿದೆ ಅಣ್ಣ? ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಶೈನಿಂಗ್ ಕೂಡ ಇದೆ ಕಾಯಿ. ನೋಡಿ, ಬೇರೆದೆಲ್ಲ ಬೀನ್ಸ್ ಇಷ್ಟು ಬರೋದೇ ಇಲ್ಲ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ ಸರ್, ಹಾಕ್ಬೋದು ರೈತರು. ಹಾಂ, ಈಗ ಈ ಕ್ಲೈಮೇಟಿಗೆ ತುಂಬ ಚೆನ್ನಾಗಿ, ಈ ಸೂಡ್ರು ಈ ಚಳಿಗೆ ಬೇರೆ ಬೀನ್ಸ್ ಆಗಿದ್ರೆ ಬರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಇದು. ತುಂಬ ಬೇರೆ ಬೇರೆ ಕಂಪ್ನಿದೆಲ್ಲ ಕೊಟ್ಟಿದ್ದೀವಿ, ಅದು ತುಂಬ ಚೆನ್ನಾಗಿದೆ ಇದು. ಈ ಊರಲ್ಲಿ ಎಷ್ಟು ಜಾಸ್ತಿ ಬೀನ್ಸ್ ಬರುತ್ತಾ ಸರ್? ತುಂಬ ಬೀನ್ಸ್ ಬೆಳೀತಾರೆ ಈ ಕಡೆ. ಬಟ್ ಇವ್ರಿಗೆ ಕೊಟ್ಟಿರೋದೇ ಫಸ್ಟ್ ಈ ಬೀನ್ಸನ್ನು. ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಬೇರೆ ಬೇರೆ ಥರ ಬೀನ್ಸು. ಇವ್ರಿಗೆ ಕೊಟ್ಟಿರಲಿಲ್ಲ. ಹಾಂ, ಈಗ ನಿಮಗೆ ಈ ಕಂಪ್ನಿ ಮೇಲಾಗಲಿ ಬೀಜದ ಮೇಲಾಗಲಿ ವಿಶ್ವಾಸ ಇದೆ ಸರ್? ತುಂಬ ಚೆನ್ನಾಗಿದೆ. ಈ ಕಂಪ್ನಿಲಿ ಈರುಳ್ಳಿ ಆಗಲಿ ಲಾಸ್ಟ್ ಟೈಮ್ ಎಲ್ಲ ಫೀಲ್ಡ್ ಮಾಡಿಸಿದ್ವು, ತುಂಬ ಚೆನ್ನಾಗಿದೆ. ಆನಿಯನ್, ಬೇರೆ ಬಟಾಣಿ ಎಲ್ಲ ಕ್ರಾಪ್ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಬೀನ್ಸು ಇದೇ ಫಸ್ಟು ನಾನು ತರಿಸಿ ಇವ್ರಿಗೆ ಕೊಟ್ಟಿದ್ದು. ಬೀನ್ಸ್ ಕೂಡ ತುಂಬ ಚೆನ್ನಾಗಿದೆ. ಬೇರೆ ರೈತರೆಲ್ಲರೂ ಎಲ್ಲೋರ ಸೀಡ್ಸ್ ಬಗ್ಗೆ ನಂಬಿಕೆ ಇಟ್ಟು ಬೆಳೆ ಮಾಡ್ಬೋದು, ಮೋಸ ಅಂತೂ ಆಗಲ್ಲ.